ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ 8ನೇ ತರಗತಿಯಲ್ಲಿ ಇರುವ 7ನೇ ಪಾಠ ಅಮ್ಮ ಅನ್ನುವ ಆತ್ಮಕಥೆಯನ್ನು ಈ ಒಂದು ಅವಧಿಯಲ್ಲಿ ಕಲಿಯೋಣ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ರಿಗೂ ಈ ಕಲಿಕಾ ತರಗತಿಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಯಾವ ಪಾಠ ಮಾಡ್ತೀನಿ ಅಂತ ನೀವು ಗೆಸ್ ಮಾಡಬೇಕು. ಅದಕ್ಕೆ ನಾನು ಒಂದು ಚಟುವಟಿಕೆ ರೂಪವಾಗಿ ನಿಮಗೆ ಕೆಲವು ಪ್ರಶ್ನೆಗಳನ್ನು ಹೇಳ್ತೀನಿ. ಆನಂತರ ನೀವು ನಾನು ಯಾವ ಒಂದು ಲೆಸನನ್ನು ಶುರು ಮಾಡ್ತೀನಿ ಅಂತ ನೀವು ಹೇಳಬೇಕು. ಸೊ ಹಾಗಾದರೆ ಆ ಚಟುವಟಿಕೆಯನ್ನು ಬರ್ಕೊಳ್ತೀರಲ್ವಾ? ಓಕೆ, ನಾನಿಲ್ಲಿ ಕೆಲವು ಗಾದೆ ಮಾತುಗಳನ್ನು ಹೇಳ್ತಾ ಹೋಗ್ತೀನಿ. ನೀವು ಅದರ ಮುಂದೆ ನಾನು ಅರ್ಧ ಗಾದೆ ಮಾತನ್ನು ಹೇಳ್ತೀನಿ, ನೀವಿಂದ ಅರ್ಧ ಗಾದೆ ಮಾತನ್ನು ನೀವು ಫಿಲ್ ಮಾಡ್ತಾ ಹೋಗಬೇಕು. ಸೊ ಹಾಗಾದರೆ ಫಸ್ಟ್ ಬಂದು ನೀವು ನಾನು ಒಂದು ಗಾದೆ ಮಾತನ್ನು ಇಲ್ಲಿ ಬರ್ತಾ ಹೋಗ್ತೀನಿ, ಹಾಗೆ ಹೇಳ್ತೀನಿ, ನೀವು ಹೇಳ್ತಾ ಹೋಗಿ. ನೋಡಿ, ಕೈ ಕೆಸರಾದರೆ ಏನಾಗುತ್ತೆ? ಹೌದು, ಏನಾಗುತ್ತೆ? ಕೈ ಕೆಸರಾದರೆ ಬಾಯಿ ಮೊಸರು. ಉತ್ತರ ನಿಮಗೆ ಇದು ಈಸಿಯಾಗಿ ಗೊತ್ತಾಯಿತು. ಬಾಯಿ ಮೊಸರು ಅಂದರೆ ನಾವು ಕಷ್ಟಪಟ್ಟು ದುಡಿದ್ರೆ ನಾವು ತುಂಬ ಸುಲಭವಾಗಿ ಊಟ ಮಾಡಬಹುದು ಅನ್ನೋ ಅರ್ಥವನ್ನು ಹೇಳೋದು. ಹಾಗೆ ಇನ್ನೊಂದು ನಾವು ಗಾದೆ ಮಾತನ್ನು ಹೇಳಿದ್ರೆ, ಹಾಸಿಗೆ ಇದ್ದಷ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವಂತಹ ಕಾಲು ಚಾಚು. ಹಾಗೆ ಇನ್ನೊಂದು ಗಾದೆ ಮಾತನ್ನ ನಾವು ನೋಡಿದ್ರೆ, ಬೆಳೆಯುವ ಸಿರಿ ಏನಾಗುತ್ತೆ? ಹೌದು, ಮೊಳಕೆ. ಇದು ನಾವು ಮಕ್ಕಳ ಒಂದು ವರ್ತನೆಯನ್ನ ಎಳೆಯ ವಯಸ್ಸಿನಲ್ಲೇ ನಾವು ಹೇಳ್ಬೋದು ಕೆಲವೊಂದು ಅಂತ ಹೇಳುತ್ತೆ. ಮೊಳಕೆ, ಬೆಳೆಯುವ ಸಿರಿ ಮೊಳಕೆ. ಹಾಗೆ ಇನ್ನೊಂದು ಗಾದೆ ಮಾತು, ಉಪ್ಪಿಗಿಂತಲೂ ರುಚಿಯು ಹಾಗೆ ಹೇಳಿ ದೊಡ್ಡ. ಉಪ್ಪಿಗಿಂತ ರುಚಿ ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಹೌದು, ತಾಯಿಗಿಂತ ಬಂಧುವಿಲ್ಲ. ಈಗ ನಿಮಗೆ ಗೊತ್ತಾಯಿತು ಅಂತ ನಾನು ಭಾವಿಸ್ಕೊಳ್ತೀನಿ. ಯಾವುದು? ಹಾಗಾದರೆ ನಾವು ಕಲಿಯುವಂಥದ್ದು ನಾವು ತಾಯಿ ಅನ್ನುವಂತಹ ಪಾಠವನ್ನು ಕಲಿತೀವಿ. ಅಂದರೆ ಅಮ್ಮನ ಬಗ್ಗೆ ನಾವು ಈ ತರಗತಿಯಲ್ಲಿ ಕಲಿತೀವಿ. ವೆರಿ ಗುಡ್. ನಿಮಗೆ ಈ ಗಾದೆ ಮಾತಿಂದ ಗೊತ್ತಾಯಿತು. ಅಂದರೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಅಂದರೆ ನಾವು ಯಾವುದೇ ಒಂದು ಅಡುಗೆಯನ್ನು ತಯಾರಿಸಲಿಕ್ಕೆ ಏನೆಲ್ಲ ಹೆಚ್ಚಿನ ಸಾಮಗ್ರಿಗಳನ್ನು ನಾವು ಬಳಸಿದ್ರು ಅದರಲ್ಲಿ ಮುಖ್ಯವಾಗಿ ಕಡಿಮೆ ಪ್ರಮಾಣ ಬೆಲೆಯುಳ್ಳ ಉಪ್ಪನ್ನು ಹಾಕಲಿಲ್ಲ ಅಂದರೆ ಅದು ರುಚಿಯನ್ನು ಕೊಡೋದಿಲ್ಲ. ಹಾಗೆ ನಮ್ಮೆಲ್ಲ ಬಂಧುಗಳು, ಬಳಗ, ಸ್ನೇಹಿತರು ಎಲ್ಲ ಇದ್ದರೂ ತಾಯಿಗೆ ಸಮನಾದ ವಸ್ತು ಈ ಪ್ರಪಂಚದಲ್ಲಿ ಇಲ್ಲ. ಅಂತಹ ತಾಯಿಯ ಬಗ್ಗೆ ಲೇಖಕರು ನಿಮಗೆ ಅವರ ಒಂದು ಕಥೆಯ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳ. ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ನಿಮ್ಮ 8ನೇ ತರಗತಿಯಲ್ಲಿ ಬರುವಂತಹ 7ನೇ ಘಟಕ ಅಮ್ಮ ಅನ್ನುವಂಥದ್ದನ್ನು ನಾವು ಕಲಿಬೇಕು. ಹಾಗಾದರೆ ಇಂದಿನ ತರಗತಿ ಯಾವುದು ಅಂದರೆ 7ನೇ ಪಾಠ ಅಮ್ಮ ಅನ್ನುವಂಥದ್ದನ್ನು ನಾವು ಕಲಿಬೇಕಾಗುತ್ತೆ. ಹಾಗಾದರೆ ಮಕ್ಕಳ, ಇಲ್ಲಿ ಈ ಅಮ್ಮ ಅನ್ನೋದ್ರ ಬಗ್ಗೆ ನೀವು ನಿಮ್ಮದೇ ಆದ ಅಭಿಪ್ರಾಯವನ್ನು ಬರಿಬೇಕು. ನೋಡಿ, ನಾವು ಈ ಪಾಠಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಒಂದು ಕೆಲಸವನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಅಮ್ಮನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ. ನೀವು ನನಗೆ ನಾಳೆಯ ತರಗತಿಯ ಒಳಗೆ ಬರೆದ್ಬಿಟ್ಟು ನನಗೆ ಕಳಿಸ್ಬೇಕು. ಆಯಿತಾ? ನಿಮ್ಮ ಅಭಿಪ್ರಾಯವನ್ನು ಒಂದು
1 ಪೇಜು ಬರೀಬೇಕು, 2 ಪೇಜು ಅಷ್ಟು ಎಷ್ಟಾಗುತ್ತೆ ನಿಮಗೆ ಅಷ್ಟನ್ನ ಬರೀರಿ. ನಿಮ್ಮ ಪ್ರೀತಿ ಅಮ್ಮನ ಬಗ್ಗೆ ನೀವು ಬರೀರಿ. ಇಲ್ಲಿ ಲೇಖಕರು ಅವ್ರ ತಾಯಿಯ ಬಗ್ಗೆ ಬರ್ತಿದ್ದಾರೆ, ನಾವು ನಮ್ಮ ತಾಯಿಯ ಬಗ್ಗೆ ನಾವು ಬರೆಯೋಣ. ನಾವು ನಮ್ಮ ತಾಯಿ ಬಗ್ಗೆ ನಾನು ಹೇಳೋದಾದರೆ ಇದು ಅದ್ಭುತ ಒಂದು ವ್ಯಕ್ತಿ ಅಂತಲೇ ಹೇಳ್ಬಹುದು. ನಮ್ಮೆಲ್ಲ ಏಳು ಬೀಳುಗಳನ್ನು ಅವರು ನೋಡ್ಕೊಳ್ತಾರೆ. ಈ ಒಂದು ಸ್ಥಾನಕ್ಕೆ ಅವರು ತರಲಿಕ್ಕೆ ಇಷ್ಟೊಂದು ಕಷ್ಟಪಟ್ಟಿರ್ತಾರೆ. ಅವರ ಒಂದು ಅಮೂಲ್ಯವಾದ ವಸ್ತು ವ್ಯಕ್ತಿ ಅಂತಲೇ ಹೇಳಬಹುದು ತಾಯಿಗೆ. ಅಂತಹ ಒಂದು ತಾಯಿ ನಮ್ಮೆಲ್ಲ ಜೀವನದಲ್ಲಿ ಪ್ರತಿ ಕ್ಷಣವೂ ತಮ್ಮದೇ ಆದ ಒಂದು ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದನ್ನು ನಾವು ಗಮನಿಸ್ಬೋದು. ಮಕ್ಕಳ ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ಈಗ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗಮನಿಸ್ತಿರ್ತೀರಲ್ವ ಮಕ್ಕಳ, ಅಮ್ಮ ಅನ್ನೋ ಬಗ್ಗೆ ನೀವು ಒಂದು ಪ್ರಬಂಧದ ರೀತಿಯಲ್ಲಿ ಬರೆದು ನನಗೆ ನಾಳೆ ತರಗತಿ ಅಷ್ಟೊತ್ತಿಗೆ ಕಳಿಸಿ. ನಿಮ್ಮ ಜೀವನದಲ್ಲಿ ನಿಮ್ಮ ತಾಯಿ ಎಷ್ಟು ಮಟ್ಟಿಗೆ ಒಂದು ಪಾತ್ರವನ್ನು ನಿರ್ವಹಿಸ್ತಾಳೆ, ಪ್ರತಿ ಕ್ಷಣವೂ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಬೆಂಗಾವಲಾಗಿ ನಿಮ್ಮ ಹಿಂದೆ ಸಪೋರ್ಟ್ ಮಾಡ್ತಿರ್ತಾರೆ ಅಲ್ವಾ? ಹಾಗಾಗಿ ತಾಯಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅನ್ನುವಂತಹ ಪ್ರಸಿದ್ಧ ಗಾದೆ ಮಾತುಗಳನ್ನು ಆಕೆಯನ್ನು ಅಲ್ಲಿ ಹೋಲಿಸಿರೋದನ್ನು ನಾವು ಗಮನಿಸ್ತೀವಿ. ಹಾಗಾದರೆ ಈ ಒಂದು ಪಾಠದಲ್ಲಿ ಲೇಖಕರ ಬಗ್ಗೆ ನಾವು ತಿಳ್ಕೊಳ್ಬೇಕಲ್ವಾ? ಅದಕ್ಕೂ ನಾನು ಒಂದು ಚಟುವಟಿಕೆಯನ್ನು ಕೊಡ್ತೀನಿ. ಅದರಲ್ಲೂ ನೀವು ಆ ಲೇಖಕರನ್ನು ನೀವು ಕಂಡುಹಿಡಿಬೇಕು. ಸೊ ಹಾಗಾದರೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾರ್ಯಾರು ಅಂತ, ಅದರಲ್ಲಿ ನೀವು ಯಾವ ಅಂತ ನೀವು ಹೇಳಬೇಕು. ಸೊ ಈ ಮೊದಲಿಗೆ ನಾನು ರಾಷ್ಟ್ರಕವಿ ಕುವೆಂಪು ಅವರು ಗೊತ್ತಲ್ಲ ನಿಮಗೆ? ಹೌದು, ಮೊದಲ 2ನೇ ರಾಷ್ಟ್ರಕವಿ ಅಂತ ಹೆಗ್ಗಳಿಕೆಯನ್ನು ಪಡೆದಿರೋರು. ಹಾಗೆ ನಾನು ಮತ್ತೊಬ್ಬ ಹೆಸರನ್ನು ಬರೀತಾ ಇದ್ದೀನಿ ಮಕ್ಕಳ, ನೀವು ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರೀಬೇಕು. 2ನೇರು ಯಾರು ಅಂತ ಹೇಳಿದ್ರೆ ದ.ರಾ. ಬೇಂದ್ರೆ. ಹಾಗಾಗಿ 3ನೇವರು ಶಿವರಾಮ ಕಾರಂತ. ಯಾರಿಗೆ? ಶಿವರಾಮ ಕಾರಂತ. 4ನೇದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಹಾಗೆ 5ನೇ ವ್ಯಕ್ತಿಯನ್ನು ನಾವು ಕವಿಯನ್ನ ಸಾಹಿತ್ಯನ ಆಗ್ತಾ ಇದ್ದೀನಿ. ಯಾರು ಅಂದರೆ ವಿ.ಕೃ. ಗೋಕಾಕ್. ವಿ.ಕೃ. ಗೋಕಾಕ್. ಹಾಗೆ ಯು.ಆರ್. ಅನಂತ ಮೂರ್ತಿ. ಗೊತ್ತಾಗುತ್ತೆ, ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಂಡಿದ್ದೀರಾ? ಈ ಪಾಠವನ್ನು ಬರೆದವ್ರು ಯಾರು ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಯು.ಆರ್. ಅನಂತ ಮೂರ್ತಿ. ಹಾಗೆ ಗಿರೀಶ್ ಕಾರ್ನಾಡ್. ಚಂದ್ರಶೇಖರ ಕಂಬಾರ. ಈಗ ಇವರು ಯಾರು ಅಂತ ಗೊತ್ತಾಗಿದೆಯಾ ನಮಗೆ? ಓಕೆ, ಗುಡ್. ಇವರು 8 ಜನಕ್ಕೂ ನಮ್ಮ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ 8 ಜನ ಸಾಹಿತಿಗಳು ಅಂತಲೇ ಹೇಳಬಹುದು. ಅದರಲ್ಲಿ ಈ ಒಂದು ಪಾಠವನ್ನು ಬರೆದಂತಹ ಅಮ್ಮ ಪಾಠವನ್ನು ಬರೆದವರು ಯಾರು? ಯು.ಆರ್. ಮೂರ್ತಿಯವರು 6ನೇ ಸಾಹಿತಿ ಎನ್ನುವಂತಹ ಹೆಗ್ಗಳಿಕೆಯನ್ನು ಪಡೆದರೆ. ನೋಡಿ ಮಕ್ಕಳ, ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಅತ್ಯುತ್ಕೃಷ್ಟ ಸಾಹಿತಿ ಅಂತಲೇ ಹೇಳ್ಬೋದು. ಇವರು ಅನೇಕ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು ಅವರ ಕೃತಿಗಳನ್ನು ರಚನೆಯನ್ನು ಮಾಡಿದ್ದಾರೆ. ಅದು ಯಾವ್ಯಾವುದು ಅಂತ ನೋಡೋಣ. ಈಗ ನಮಗೆ ಇದುವರೆಗೂ ನಾವು ಯಾವ ಪಾಠವನ್ನು ಅಭ್ಯಾಸ ಮಾಡಬೇಕು ಅಂತ ಗೊತ್ತಾಯಿತು. ಅದು ಅಮ್ಮ ಅನ್ನುವಂತಹ ಪಾಠ. ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪುರಸ್ಕೃತರಾದ 6ನೇ ಸಾಹಿತಿ ಯಾರು? ಯು.ಆರ್. ಅನಂತಮೂರ್ತಿಯವರು ಅಂತ ನಮಗೆ ಗೊತ್ತಾಯಿತು. ಹಾಗಾದರೆ ಈ ಅಮ್ಮ ಅನ್ನುವಂತಹ ಪಾಠ ಒಂದು ಸಾಹಿತ್ಯ ಪ್ರಕಾರದಲ್ಲಿ ರಚನೆ ಆಗಿರ್ಬೇಕಲ್ವಾ? ಹಾಗಾದ್ರೆ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ನೀವು ಅದಕ್ಕೆ ಉತ್ತರವನ್ನು ನೀಡ್ತಾ ಹೋದರೆ ಇದು ಯಾವ ಸಾಹಿತ್ಯ ಪ್ರಕಾರದಲ್ಲಿ ರಚನೆ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ನೀವು ಫಸ್ಟು 8ನೇ ತರಗತಿಗೆ ಅಲ್ಲಿ ನಾವು ಮೊದಲ ಪಾಠದಿಂದನೂ ಅಭ್ಯಾಸವನ್ನು ಮಾಡ್ತಾ ಬಂದಿದ್ದೀವಿ. ಆಗ ಮೊದಲ ಪಾಠ ಯಾವುದು?
ಮಗದ ಸಾಹೇಬ. ಈ ಮಗದ ಸಾಹೇಬ ಅನ್ನುವಂಥದ್ದು ಸಣ್ಣ ಕಥಾ ಪ್ರಕಾರಕ್ಕೆ ಸೇರಿರುವಂತಹ ಒಂದು ಪಾಠವನ್ನು ನಿಮಗೆ ಪರಿಚಯಿಸಿದ್ದಾರೆ. ಸೊ ಹಾಗಾಗಿ ಅದಾದ ಮೇಲೆ ಸಣ್ಣ ಕಥಾ ಪ್ರಕಾರಕ್ಕೆ ಸೇರಿದೆ. ಸೊ ನೆಕ್ಸ್ಟು ತಲಕಾಡಿನ ವೈಭವ ಅನ್ನುವಂಥದ್ದು ಹೌದು ಪ್ರವಾಸ ಕಥನ. ಅದರಲ್ಲಿ ಸ್ಥಳೀಯ ಪ್ರವಾಸ ಇರಬಹುದು, ರಾಷ್ಟ್ರೀಯ ಪ್ರವಾಸ ಇರಬಹುದು, ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸ ಕಥನಗಳು ಇರಬಹುದು. ಒಟ್ಟಾರೆ ಅದೊಂದು ಪ್ರವಾಸ ಕಥನ ಸಾಹಿತ್ಯ ಪ್ರಕಾರದಲ್ಲಿ ಅಭ್ಯಾಸವನ್ನು ಮಾಡುವುದು. ಹಾಗೆ ಸಾರ್ಥಕ ಬದುಕಿನ ಸಾಧಕ ಅನ್ನುವಂಥದ್ದು ಹೇಳಿ ಹೌದು ಜೀವನ ಚರಿತ್ರೆಗೆ ಸಂಬಂಧ ಪಟ್ಟಿದೆ. ಹಾಗಾದರೆ ಯಶೋಧರೆ ಅನ್ನುವಂತಹ 6ನೇ ಪಾಠ ಗೀತ ನಾಟಕವನ್ನು ಒಳಗೊಂಡಿದೆ. ಹಾಗಾದರೆ ಇನ್ನುಳಿದ ಸಾಹಿತ್ಯ ಪ್ರಕಾರಗಳನ್ನ ಹೇಳ್ತೀರಾ ಹೇಳಿ? ಹೌದು ನಾಟಕ, ಪ್ರಬಂಧ, ಜೀವನ ಚರಿತ್ರೆ, ಸಣ್ಣ ಕಥೆ, ಕಾದಂಬರಿ, ಆತ್ಮಚರಿತ್ರೆ. ಹೌದು ಈ ಒಂದು ಪಾಠ ಒಂದು ಆತ್ಮಚರಿತ್ರೆ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ. ಯಾವುದು ಮಕ್ಕಳ? ಆತ್ಮ ಚರಿತ್ರೆ ಅನ್ನುವಂತಹ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ. ನಾವು ಫಸ್ಟು ಆತ್ಮಚರಿತ್ರೆ ಅಂದರೆ ಏನು ಅಂತ ತಿಳ್ಕೋಬೇಕು. ಏನು ಆತ್ಮಚರಿತ್ರೆ? ಇದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಆಟೋಬಯೋಗ್ರಫಿ ಅಂತ ಕರಿತೀವಿ. ಆಯಿತಾ? ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಪ್ರಮುಖ ಅಮೂಲ್ಯದ ಸಂದರ್ಭಗಳನ್ನು ನೆನಪಲ್ಲಿಟ್ಟುಕೊಂಡು ಬರಹದ ರೂಪದಲ್ಲಿ ದಾಖಲಿಸುವಂಥದ್ದನ್ನು, ಅಂದರೆ ತನ್ನ ಜೀವನದಲ್ಲಿ ನಡೆದಂತಹ ಕೆಲವು ಅನುಭವದ ನೆನಪುಗಳನ್ನು ಪುಸ್ತಕದ ರೂಪದಲ್ಲಿ ದಾಖಲಿಸುವುದನ್ನು ಆತ್ಮಚರಿತ್ರೆ, ಆಟೋಬಯೋಗ್ರಫಿ, ತನ್ನ ಬಗ್ಗೆ ತಾನೇ ಬರ್ಕೊಳ್ಳುವಂಥದ್ದು, ಇದನ್ನು ಆತ್ಮಚರಿತ್ರೆ ಅಂತ ಕರೀತಾರೆ. ಅರ್ಥಾಯ್ತಾ? ಈಗ ನಾವು ಇಂತಹ ಅದ್ಭುತ ಆತ್ಮಚರಿತ್ರೆಯನ್ನು ಬರೆದಂತಹ ಅಮ್ಮ ಪಾಠವನ್ನು ನಮಗೆ ಪರಿಚಯ ಮಾಡುವಂತಹ ಲೇಖಕರ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ವಾ? ಇವಾಗ ನಿಮಗೆ ಮಾಡಿದ್ದು ಸಾಹಿತಿಗಳ ಹೆಸರುಗಳನ್ನು ನೀವು ಬರ್ಕೊಳ್ಳಿ. ಈಗ UR ಅನಂತಮೂರ್ತಿಯವ್ರ ಬಗ್ಗೆ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದಿದೆ, ಗಮನಿಸ್ತಾ ಹೋಗಿ. ವಿದ್ಯಾರ್ಥಿಗಳೇ, ಈಗ ನಾವು UR ಅನಂತಮೂರ್ತಿಯವರ ಬಗ್ಗೆ ಕೆಲವು ಅಂಶಗಳನ್ನು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳು, ಚಿಂತಕರು ಹಾಗೂ ವಿಮರ್ಶಕರು ಅನ್ನುವಂಥ ಪ್ರಸಿದ್ಧಿಯನ್ನು ಪಡೆದಿರೋರು UR ಅನಂತಮೂರ್ತಿಗಳು. ನಾನೀಗಾಗಲೇ ಹೇಳಿದೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ 6ನೇಯವರ ಇವರಾಗಿದ್ದಾರೆ ಅಂತ. ಹಾಗೆ ಇವರ UR ಅಂತ ಹೇಳಿದ್ರೆ ಮಕ್ಕಳ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಅರ್ಥ ಆಗ್ತಿದೆಯಾ? UR ಅನಂತಮೂರ್ತಿ ಅನ್ನುವಂತಹ ಅವರ ಪೂರ್ಣ ಹೆಸರೇನು ಅಂತ ನಿಮಗೆ 1 ಅಂಕದ ಪ್ರಶ್ನೆಯನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗಾಗಿ ನೀವು ಇದನ್ನ ತಿಳ್ಕೊಳ್ಬೇಕು. ಇಲ್ಲಿ UR ಅಂತ ಹೇಳಿದ್ರೆ ಉಡುಪಿ, R ಅಂತ ಹೇಳಿದ್ರೆ ರಾಜಗೋಪಾಲಾಚಾರ್ಯ ಅನಂತ ಮೂರ್ತಿ ಅನ್ನುವಂಥದ್ದು ಇವರ ಪೂರ್ಣ ಹೆಸರಾಗಿದೆ. ಇವರ ಕಾಲ ಕ್ರಿಸ್ತಶಕ 1932ರಲ್ಲಿ ಜನಿಸ್ತಾರೆ. ಇವರ ಜನಿಸಿದಂತಹ ಎಷ್ಟನೇ ಇಸ್ವಿಯಲ್ಲಿ ಜನಿಸಿದ್ರು? 1932ರಲ್ಲಿ ಜನಿಸ್ತಾರೆ. ಕ್ರಿಸ್ತಶಕ 1932ರಲ್ಲಿ ಯಾವ ಸ್ಥಳದಲ್ಲಿ ಜನಿಸಿದ್ರು ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರುವಂತಹ ಒಂದು ಸಣ್ಣ ಗ್ರಾಮ ಮೇಳಿಗೆ ಅನ್ನುವಂಥದ್ದು ಬರುತ್ತೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ತೀರ್ಥಹಳ್ಳಿ ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ನೀವು ಅದನ್ನು ಗುರುತು ಹಾಕ್ಕೊಂಡು ಓದ್ಕೋಬೇಕು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಅನ್ನುವಂತಹ ಒಂದು ಸ್ಥಳದಲ್ಲಿ ಅವರು ಜನಿಸ್ತಾರೆ ಮಕ್ಕಳ. ಕುವೆಂಪು ಅವರು ಕೂಡ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಬರುವಂತಹ ಕುಪ್ಪಳಿಯಲ್ಲಿ ಜನಿಸಿದ್ರು. ಹಾಗೆ ಜಿ ಶಿವರುದ್ರಪ್ಪನವರು ಕೂಡ ಅನೇಕ ಮಹಾನ್ ಕವಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿರೋದನ್ನು ನಾವು ಗಮನಿಸ್ತೀವಿ. ಹಾಗೆ ಮೈಸೂರು ಎಲ್ಲ ತಾಲೂಕಿನಲ್ಲೂ ಇದ್ದಾರೆ. ಆದರೆ ಮಲೆನಾಡ ಪ್ರದೇಶದಲ್ಲಿ
ಹೆಚ್ಚು ಸಾಹಿತಿಗಳನ್ನು ನಾವು ಗುರುತಿಸ್ಬೋದು. ಇವರು ಕೂಡ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಅನ್ನುವಂತಹ ಗ್ರಾಮದಲ್ಲಿ 1932ರಲ್ಲಿ ಜನಿಸ್ತಾರೆ. ಅರ್ಥ ಆಯ್ತಲ್ವ ಮಕ್ಕಳ? ಓಕೆ, ಮುಂದೆ ನೀವು ಗಮನಿಸಿ, ಇವರು ಎಲ್ಲೆಲ್ಲೇ ಒಂದು ಪದವಿಯನ್ನು ಪಡೆದರು, ಹಾಗೆಯೇ ಯಾವ ಯೂನಿವರ್ಸಿಟಿಗಳಲ್ಲಿ ಇವರು ಕೆಲಸವನ್ನು ಮಾಡಿದ್ರು ಅಂತ ಹೇಳಿದ್ರೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇವರು ಇಂಗ್ಲಿಷ್ MA ಪದವಿಯನ್ನು ಪಡೆದು ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ಎಂಬ ವಿಷಯದಲ್ಲಿ ಅವರು PhDಯನ್ನು ಪಡೆದಿದ್ದಾರೆ. ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ಅನ್ನುವಂತಹ ವಿಷಯದಲ್ಲಿ ಗಮನಿಸಿ ನೋಡಿ, ಅವರು ಇಂಗ್ಲಿಷ್ ಮತ್ತು ತೌಲನಿಕ ಅಧ್ಯಯನ ಅನ್ನುವಂತಹ ವಿಷಯದಲ್ಲಿ ಇವರು PhD ಪದವಿಯನ್ನು ಪಡೆದಿದ್ದಾರೆ. PhD ಪದವಿ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಹುದ್ದೆ. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಮೊದಲು ಇವರು ಸೇವೆಯನ್ನು ಆರಂಭವನ್ನು ಮಾಡ್ತಾರೆ. ಅನಂತರ ಕೊಟ್ಟೆಯಾಂ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದರು. ಇವರ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ, ಮುಖ್ಯವಾಗಿ ಅವರು ತುಂಬ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಕೃತಿಗಳು ಹೇಳಿದ್ರೆ ಸಂಸ್ಕಾರ, ಭಾವ, ಅವಸ್ಥೆ, ಭಾರತೀಪುರ, ಇವು ಕಾದಂಬರಿಗಳು ತುಂಬ ಅವರಿಗೆ ಹೆಸರನ್ನು ತಂದುಕೊಟ್ಟವು. ಯಾವ ಅಂತ ಹೇಳಿದ್ರೆ ಅವರ ಪ್ರಮುಖ ಕಾದಂಬರಿಗಳು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ಒಂದು ಸಂಸ್ಕಾರ, ನೆಕ್ಸ್ಟ್ ಭವ, ಹಾಗೆ ಅವಸ್ಥೆ, ನಂತರ ಭಾರತೀಪುರ, ಇವೆಲ್ಲವೂ ಇವರಿಗೆ ಹೆಚ್ಚು ಹೆಸರನ್ನು ತಂದುಕೊಟ್ಟಂತಹ ಕಾದಂಬರಿಗಳು ಅಂತಾನೆ ಹೇಳ್ಬೋದು ಮಕ್ಕಳ. ಇವು ಯಾವುದಂದ್ರೆ ಸಂಸ್ಕಾರ, ಭವ, ಅವಸ್ಥೆ, ಭಾರತೀಪುರ, ಇವು ಕಾದಂಬರಿಗಳನ್ನು ಅವರು ಬರೆದರು. ಹಾಗೆಯೇ ಆವಾಹನೆ ಅನ್ನುವಂತಹ ನಾಟಕವನ್ನು ಬರೆದಿದ್ದಾರೆ. ಮೌನಿ, ಪ್ರಶ್ನೆ, ಎಂದೆಂದೂ ಮುಗಿಯದ ಕತೆ ಅನ್ನುವಂತಹ ಕಥೆಗಳನ್ನು ಬರೆದಿದ್ದಾರೆ. ಮಿಥುನ, ಅಜ್ಜನ ಹೆಗಲ, ಸುಕ್ಕುಗಳು ಮುಂತಾದ ಕವನ ಸಂಗ್ರಹಗಳನ್ನು ಬರೆದಿದ್ದಾರೆ. ಹೀಗೆ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ನೂರಾರು ಕೃತಿಗಳನ್ನು ರಚನೆ ಮಾಡಿದಂತಹ ಕೀರ್ತಿ UR ಅನಂತಮೂರ್ತಿ ಅವರಿಗೆ ಸಲ್ಲುತ್ತೆ. ಅಂದರೆ ಇವರ ಪ್ರಮುಖ ಒಂದು ಆವಾಹನೆ ಅನ್ನುವಂಥದ್ದು ನಾಟಕ ಪ್ರಕಾರದಲ್ಲಿ ಇರುವಂಥದ್ದು. ಹಾಗೆ ಮೌನಿ, ನಂತರ ಪ್ರಶ್ನೆ, ಇವೆಲ್ಲವೂ ಕೂಡ ಕಥಾ ಸಂಕಲನಕ್ಕೆ ಬರ್ತವೆ, ಕಥೆಗಳನ್ನು ಬಂದಿರುವಂಥದ್ದು. ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಇವರು ಕೃತಿಗಳನ್ನು ರಚನೆ ಮಾಡಿದರೆ, ಕಾದಂಬರಿಗಳು, ಕಥೆಗಳು, ಕವನಗಳು, ನಾಟಕಗಳು, ಹೀಗೆ ಅವರು ರಚನೆಯನ್ನು ಮಾಡಿದ್ದಾರೆ. ಇವರಿಗೆ ಗೌರವ ಡಿಲಿಟ್ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಡಿಲಿಟ್ ಅಂತಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಅಂತ. PhD ಅಂದರೆ ಡಾಕ್ಟರ್ ಆಫ್ ಫಿಲಾಸಫಿಯಲ್ಲಿ ಅವರು ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ವಿಷಯದಲ್ಲಿ PhD ಪದವಿಯನ್ನು ಪಡ್ಕೊಳ್ತಾರೆ. ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿಗಳು ಬರುತ್ತೆ. ಆಮೇಲೆ ಭಾರತ ಸರ್ಕಾರದ ಪದ್ಮಭೂಷಣ ಪುರಸ್ಕಾರ ಇವರಿಗೆ ದೊರೆಯುತ್ತೆ. ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಅನ್ನುವಂತಹ ಪ್ರಶಸ್ತಿಯನ್ನು ಇವರಿಗೆ ದೊರಕಿಸಿ ಕೊಡುತ್ತೆ. ಹಾಗೆ 1994ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಿದೆ. ನಾನು ಆಗಲೇ ನಿಮಗೆ ಹೇಳಿದೆ. ನೀವು ಜ್ಞಾನಪೀಠ ಪ್ರಶಸ್ತಿ ಬಂದಂತಹ ವರ್ಷ ಯಾವುದು ಅಂತ ಹೇಳಿದ್ರೆ ಮಕ್ಕಳ 1994ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ. ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಹಾಗೆ 2002ರಲ್ಲಿ ತುಮಕೂರಿನಲ್ಲಿ ನಡೆದ 66ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಎಷ್ಟರಲ್ಲಿ? 2002ರಲ್ಲಿ ತುಮಕೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 66ನೇ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು
ವಹಿಸಿಕೊಂಡಿದ್ರು ಮಕ್ಕಳ. ಪ್ರಸ್ತುತ ಇವರ ಒಂದು ಗದ್ಯ ಭಾಗವನ್ನು UR ಅನಂತಮೂರ್ತಿಯವರ ಸುರಗಿ ಅನ್ನುವಂತಹ ಆತ್ಮಕಥನದಿಂದ ಆಯ್ಕೆ ಮಾಡಲಾಗಿದೆ. ಆದರೆ ಈ ಒಂದು ಆಟದ ಆಕಾರ ಗ್ರಂಥ ಯಾವುದು ಅಂತ ಹೇಳಿದ್ರೆ ಸುರಗಿ ಅನ್ನುವಂಥದ್ದು UR ಅನಂತಮೂರ್ತಿಯವರ ಆತ್ಮಕಥನ ಅಥವಾ ಆತ್ಮಚರಿತ್ರೆ. ಹಾಗಾಗಿ ನಾನು ಫಸ್ಟ್ ನಿಮಗೆ ಹೇಳಿದೆ, ಆತ್ಮಕಥನ ಅಂದರೆ ಏನು? ಆಟೋಬಯೋಗ್ರಫಿ ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಆದಂತಹ ಅನುಭವಗಳನ್ನು ತನ್ನ ಬಗ್ಗೆ ತಾನೇ ಬರ್ಕೊಳ್ಳುವಂಥದ್ದು ಆತ್ಮಕಥೆ ಆಗುತ್ತೆ. ಹಾಗಾದರೆ ಇಲ್ಲಿ ಲೇಖಕರು ಅವರ ಬಾಲ್ಯದ ದಿನಗಳಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನು ನಮಗಿಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಅದನ್ನು ಅವ್ರ ಜೀವನದಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸಿದ್ದು ಯಾರು? ಅವರ ತಾಯಿ. ಏನೆಲ್ಲ ಅವರ ಬಾಲ್ಯದಲ್ಲಿ ನಡೀತು ಅನ್ನುವಂಥದ್ದನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳ. ಅದಕ್ಕೂ ಮುಖ್ಯವಾಗಿ ನಾನು ಈ ತರಗತಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಉತ್ತರವನ್ನು ಹೇಳಬೇಕು, ಆಯಿತಾ? ಓಕೆ. ಈಗ ನಾವು 8 ಜ್ಞಾನಪೀಠ ಪ್ರಶಸ್ತಿಗಳ ಪುರಸ್ಕೃತರನ್ನು ನಾನು ಹೇಳಿದೆ. ಅದು ಯಾರ್ಯಾರಿಗೆ ಯಾವ ಇಸ್ವಿಯಲ್ಲಿ ದೊರೆತು ಅನ್ನೋದನ್ನು ನೀವು ನಾಳೆ ಮಾಡ್ಕೊಂಡು ಬರಬೇಕು, ಆಯಿತಾ? ಅಲ್ಲಿ 8 ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರು ಯಾರು ಅಂತ ಹೇಳಿದ್ರೆ, ಅಲ್ಲಿ ಮೊದಲಿಗೆ ನಾವು ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿ ಗೋಕಾಕ್, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ, ಇವರು ಜ್ಞಾನಪೀಠ ಪ್ರಶಸ್ತಿಗಳನ್ನು ನೀವು ಹೆಸರನ್ನು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟು ಯಾರು ಅಂತ ಹೇಳಿದ್ರೆ UR ಅನಂತಮೂರ್ತಿಯವರ ಜನ್ಮಸ್ಥಳ ಯಾವುದು ಹೇಳಿ? ಹೌದು, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಲಿಗೆಯಲ್ಲಿ ಅವರು ಜನಿಸಿದರು. ಕಾಲ 1932, 2014 ಅವರ ವಿಧಿವಶರಾದ ದಿನ. 1932, 2014. ಇವರ ಪ್ರಮುಖ ಕಾದಂಬರಿಗಳು ಯಾವ್ಯಾವುದು? ಸಂಸ್ಕಾರ, ಭಾವ, ಅವಸ್ಥೆ, ಭಾರತೀಪುರ. ನಾಟಕ ಆವಾಹನೆ. ಕಥೆಗಳು ಪ್ರಶ್ನೆ, ಮುಗಿಯದ ಕತೆ, ಎಂದೆಂದು ಮುಗಿಯದ ಕತೆ, ಮೌನಿ, ಇವೆಲ್ಲ ಅವರ ಕಥಾ ಸಂಕಲನಗಳು. ಹಾಗೆ ಮಿಥುನ, ಅಜ್ಜನ ಹೆಗಲ ಸುಖಗಳು, ಇವು ಕವನ ಸಂಕಲನಗಳನ್ನು ಅವರು ರಚಿಸಿದ್ದಾರೆ. ಈಗ ಅವರು 100 ಕೃತಿಗಳನ್ನು ಸಾಹಿತ್ಯ ಪ್ರಕಾರದಲ್ಲಿ ರಚಿಸಿದ್ದಾರೆ. ಇವರಿಗೆ 1994ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಅನ್ನುವಂಥದ್ದು ದೊರೆಯಿತು. ಹಾಗೆ ಭಾರತ ಸರ್ಕಾರ ಪದ್ಮಭೂಷಣ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿತು ಮಕ್ಕಳ. ನಂತರ 2002ರಲ್ಲಿ 66ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದರು. ಇಷ್ಟು ಇವ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾವು ತಿಳ್ಕೊಂಡ್ವಿ. ಹಾಗೆ ಇವರು ಆತ್ಮಕಥನ ಯಾವುದು? ಸುರಗಿ ಅನ್ನುವಂಥದ್ದು ಇವರ ಆತ್ಮಕಥನ. ಈ ಆತ್ಮಕಥನದಿಂದ ಪ್ರಸ್ತುತ ಪಠ್ಯವನ್ನು ಆರಿಸಿಕೊಳ್ಳಲಾಗಿದೆ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಇಷ್ಟನ್ನ ನೀವು ಲೇಖಕರ ಪರಿಚಯವನ್ನು 3 ಅಂಕದ ಪ್ರಶ್ನೆಯಲ್ಲಿ ಕೇಳಿದಾಗ ಇಷ್ಟು ಅಂಶಗಳನ್ನು ಬರಿಬೇಕಾಗತ್ತೆ ಮಕ್ಕಳ. ಈಗ ನಾವು ಈ ಪಾಠದಲ್ಲಿ ಬರುವಂತಹ ಆಶಯ ಭಾವವನ್ನು ತಿಳ್ಕೊಳ್ಬೇಕಾಗುತ್ತೆ. ಏನು ಅಂಶವನ್ನು ನಾವು ಈ ಒಂದು ಪಾಠದಲ್ಲಿ ತಿಳ್ಕೊಳ್ತೀವಿ ಅಂತ ನೋಡೋದಾದರೆ, ನಾವು ಗಮನಿಸಿ ಆಶಯ ಭಾವವನ್ನು ತಿಳ್ಕೊಳ್ಳೋಣ. ಯಾವ ಅಂಶಗಳನ್ನು ಇಟ್ಕೊಂಡು ಇವರು ಬರೆದಿದ್ದಾರೆ ಅನ್ನುವಂಥದ್ದು. ಮನೆಗೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅನ್ನುವಂತಹ ಮಾತನ್ನು ನಾವು ಕೇಳಿದ್ದೀವಿ. ಹೌದಲ್ವ ಮಕ್ಕಳ? ಅಂದರೆ ಮೊದಲ ಮನೆಯೇ ನಮ್ಮ ಮೊದಲ ಪಾಠಶಾಲೆ ಅನ್ನುವಂಥದ್ದು ಆಗಿರದೆ. ಜನನಿಯಲ್ಲಿ ನಮಗೆ ಮೊದಲ ಜನನಿ ಅಂದರೆ ತಾಯಿ ನಮಗೆ ಮೊದಲ ಗುರುವಾಗಿರ್ತಾರೆ. ಆ ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಯಾರು ತಾಯಿಯಿಂದ ಪಾಠವನ್ನು ಕಲಿತಾರೋ ಅವರು
ಧನ್ಯರಾಗಿರ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಅದು ಸರ್ವಕಾಲಿಕವಾಗಿ ಸತ್ಯ. ಯೂನಿವರ್ಸಲ್ ಟ್ರೂತ್ ಅಂತೀವಲ್ಲ, ಹಾಗೆ ಇದು ಸರ್ವಕಾಲಕ್ಕೂ ಎಲ್ಲ ಕಾಲಕ್ಕೂ ಇದು ಸತ್ಯ ಆಗುತ್ತೆ, ಇದು ಸುಳ್ಳು ಆಗೋದಿಲ್ಲ ಅನ್ನುವಂಥದ್ದು. ಹಾಗೆ ನೀತಿಯುಕ್ತ ನುಡಿಯಾಗಿದೆ ಅಂತಾನೆ ಹೇಳ್ತಿದ್ದಾರೆ. ಹಾಗೆ ಮಕ್ಕಳ ಬದುಕಿನಲ್ಲಿ ತಾಯಿಯ ಪಾತ್ರ ಅಥವಾ ಅಮ್ಮನ ಪಾತ್ರ ಎಷ್ಟು ಮಹತ್ವದ್ದು ಅನ್ನೋದು ಪ್ರತಿಯೊಬ್ಬರಿಗೂ ವೇದ್ಯವಾಗಿ ಇರೋದಂದ್ರೆ ಗೊತ್ತೇ ಆಗಿರುತ್ತೆ. ಅಂದರೆ ಈ ಒಂದು ಪಾಠದಲ್ಲಿ ಆಶಯದಲ್ಲಿ ಅವ್ರು ಹೇಳ್ತಾರೆ, ಮಾನವನ ಸಂಸ್ಕಾರಯುತ ಜೀವನ ಆರಂಭವಾಗುವುದೇ ತಾಯಿಯ ಮಡಿಲಲ್ಲಿ. ಅದರಲ್ಲಿ ಒಂದು ಆಶಯ ಭಾವದಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಮಕ್ಕಳ ಆಶಯ ಭಾವದಲ್ಲಿ ಅವರು ಏನನ್ನ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಜೀವನ ಅನ್ನುವಂಥದ್ದು ಸಾರ್ಥಕ ಆಗೋದು, ಪ್ರತಿಯೊಬ್ಬನ ಜೀವನ ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಆರಂಭ ಆಗೋದು, ಬದುಕು ಆರಂಭವಾಗುವುದು ತಾಯಿಯ ಮಡಿಲಲ್ಲಿ ಅನ್ನುವಂಥದ್ದು. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ತಾಯಿಯ ಪಾತ್ರ ಮುಖ್ಯವಾಗಿರುತ್ತೆ. ಆಕೆಯ ನಡೆ ನುಡಿ ಸಜ್ಜನಿಕೆ ಮಕ್ಕಳ ಬಾಲ್ಯದ ಮೇಲೆ ತೀವ್ರ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ. ಅಮ್ಮ ಸಂಸ್ಕಾರವನ್ನು ನೀಡಿದ್ರೆ ಜನಿಸಿದ ಆ ತಾಯಿನೆಲ್ಲ ಆ ಪರಿಸರವನ್ನು ಅಪ್ಪಿ ಬೆಳೆದ ಬಾಲ್ಯದ ನೆನಪುಗಳು ಮಾನವನ ಜೀವನದಲ್ಲಿ ಹಚ್ಚಳಿಗೆ ಮುದ್ರೆಯನ್ನು ಓದುತ್ತವೆ ಅಂತ ಇಲ್ಲಿ ಲೇಖಕರು ಹೇಳುವಂಥದ್ದು. ಅದು 100% ಸತ್ಯ. ಮಕ್ಕಳ ನಾವು ಬಾಲ್ಯದಲ್ಲಿದ್ದಾಗ ಹೀಗಾಯಿತು ಹಾಗಾಯಿತು ಅಂತ ನಾವು ಹೇಳ್ಕೊಳ್ತೀವಲ್ವ, ಆ ನೆನಪುಗಳು ತುಂಬ ಮಧುರವಾಗಿರ್ತವೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಈ ಎಲ್ಲ ನೆನಪುಗಳ ಬುದ್ಧಿಯನ್ನು ಈ ಮೂಲಕ ಕಟ್ಟಿಕೊಡುವುದೇ ಲೇಖಕರ ಒಂದು ಆಶಯವಾಗಿದೆ ಅಂತ ನಾವು ಗಮನಿಸಬಹುದು. ಈ ಎಲ್ಲ ನೆನಪುಗಳ ಬುದ್ಧಿಯನ್ನು ಈ ಮೂಲಕ ಕಟ್ಟಿಕೊಡುವುದೇ ಲೇಖಕರ ಆಶಯವಾಗಿದೆ. ಅಂದರೆ ಅಮ್ಮನ ಪಾತ್ರ ಬಹಳ ಮುಖ್ಯವಾದದ್ದು. ಪ್ರತಿಯೊಬ್ಬರಿಗೂ ತಾಯಿಯ ಮಹತ್ವ ಗೊತ್ತೇ ಇರುತ್ತೆ. ಹಾಗೆ ಮಾನವನ ಒಂದು ಸಂಸ್ಕಾರದ ಜೀವನ ಬದುಕು ರೂಪಿತವಾಗುವುದು ತಾಯಿಯ ಮಡಿಲಲ್ಲಿ ಅನ್ನೋದು ಸತ್ಯ. ನಂತರ ಆಕೆಯ ನಡೆ ನುಡಿ ಸಜ್ಜನಿಕೆ ಮಕ್ಕಳ ಬಾಲ್ಯದ ನೆನಪುಗಳು ತೀರಾ ಪರಿಣಾಮವನ್ನು ಬೀರುವಂಥದ್ದು. ಅಮ್ಮ ಸಂಸ್ಕಾರವನ್ನು ನೀಡಿದರೆ ಜನಿಸಿದ ಆ ತಾಯಿನೆಲ್ಲ ಆ ಪರಿಸರವನ್ನು ಅಪ್ಪಿ ಬೆಳೆದ ಬಾಲ್ಯದ ನೆನಪುಗಳು ಮಾನವನ ಜೀವನದಲ್ಲಿ ಅಚ್ಚಳಿಯದೆ ಉಳ್ಕೊಳ್ತವೆ ಅಂತ ಇಲ್ಲಿ ಯಾರು ಲೇಖಕರು ಈ ಒಂದು ಪಾಠದಲ್ಲಿ ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಮಕ್ಕಳ ಒಟ್ಟಾರೆ ಈ ಒಂದು ಆಶಯದಲ್ಲಿ ಮಕ್ಕಳ ಬಾಲ್ಯದ ನೆನಪುಗಳು ಇರ್ತವೆ. ಮಕ್ಕಳ ಬಾಲ್ಯದ ನೆನಪುಗಳು ಬಗ್ಗೆ ಹೇಳುವಂಥದ್ದು. ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಈ ಒಂದು ಪಾಠದಲ್ಲಿ. ಈಗ ನಾವು ಇದರ ಒಂದು ಪದಗಳ ಅರ್ಥವನ್ನು ತಿಳ್ಕೊಳ್ತಾ ಹೋಗೋಣ. ಹಂಚು ಅಂತ ಹೇಳಿದ್ರೆ ಜಡ, ತೀರ ಅಂತ, ಆತಂಕ ಅಂತ ಹೇಳಿದ್ರೆ ಭಯ, ಅಡ್ಡಿ, ಕಡ ಅಂದರೆ ಸಾಲ, ಕಡ ಅಂತ ಹೇಳಿದ್ರೆ ಸಾಲ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಪದಗಳ ಅರ್ಥ ಇರ್ತಾವೋ ಅದನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೆನ್ಸಿಲ್ನಲ್ಲಿ ಬರ್ಕೊಂಡ್ರೆ ಆ ಒಂದು ಪದದ ಅರ್ಥ ನಿಮಗೆ ಆ ವಾಕ್ಯವನ್ನು ಓದ್ತಾ ಇರಬೇಕಾದ್ರೆ ಅರ್ಥ ಆಗುತ್ತೆ ನಿಮಗೆ. ಕಡ ಸಾಲ, ಕಾಸು ಹಣ ದುಡ್ಡು, ಕೊಂಚ ಅಲ್ಪ ಸ್ವಲ್ಪ, ಚರಟ ಗಸಿ, ಕಾಫಿ ಸೋಸಿದ ನಂತರದ ಉಳಿಯುವಂಥದ್ದನ್ನು ಚರಟ ಅಂತ ನಾವು ಕರಿತೀವಿ. ಚಿಮಣಿ ದೀಪ, ಸೀಮೆ ಎಣ್ಣೆ ದೀಪ, ಚೌಲ ಅಂದರೆ ಮುಡಿಯನ್ನು ತೆಗೆಸೋದಕ್ಕೆ ಚೌಲ ಅಂತ ಕರೀತಾರೆ. ತಲೆ ಕೂದಲನ್ನು ತೆಗೆಸುವಂಥದ್ದು. ಜೋನಿ ಬೆಲ್ಲ, ನೀರು ಬೆಲ್ಲ, ದೂರ್ವೆ ಅಂದರೆ ಗರಿಕೆ, ದೈನಿಕ ಅಂದರೆ ದಿನನಿತ್ಯ,
ಪ್ರತಿದಿನ, ಮುಸುಕು ಅಂದರೆ ಮುಂಜಾನೆ ಬೆಳಗಿನ ಸಮಯ, ನಿವಾರಣೆ ದೂರ ಮಾಡು, ಹೋಗಲಾಡಿಸು, ನೆಪ ಅಂದರೆ ಕಾರಣ, ನೆಪ ಹಾಗೆ ಪಠಾಂಗ ಅಂದರೆ ಹರಟೆ ಅಂತ. ಜೊತೆಗೆ ಮಾತುಕತೆ, ಯಥೇಚ್ಛ, ಬೇಕಾದಷ್ಟು, ಮನಸ್ಸಿಗೆ ಬಂದಷ್ಟು, ಸಂಗತಿ ಅಂದರೆ ವಿಷಯ, ಅಸನ್ಮುಖಿ ಅಂತ ಹೇಳಿದ್ರೆ ನಗುಮುಖ, ಅಸನ್ಮುಖಿ ಸದಾ ಸುಖಿಯನ್ನು ಮಾತಿದೆ ಮಕ್ಕಳ. ಇಲ್ಲಿ ಅಸನ್ಮುಖಿ ಅಂತ ಹೇಳಿದ್ರೆ ಯಾವಾಗಲೂ ನಗುಮುಖ ಉಳ್ಳವರಿಗೆ ನಾವು ಅಸನ್ಮುಖಿಗಳು ಅಂತ ಕರಿತೀವಿ. ಇಷ್ಟು ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖ ಅರ್ಥಗಳನ್ನು ನಾವು ತಿಳ್ಕೊಳ್ತಾ ಹೋದ್ವಿ. ಹೌದಲ್ವ ಮಕ್ಕಳ? ಇದುವರೆಗೂ ನಾವು ಕೆಲವು ಅಂಶಗಳನ್ನು, ಆಶಯಭಾವದಲ್ಲಿ ಬರುವಂತಹ ಕೆಲವು ವಿಚಾರಗಳನ್ನು ತಿಳ್ಕೊಳ್ತಾ ಹೋದ್ವಿ. ಈಗ ನಾನು ನಿಮಗೊಂದು ಇದು ಆತ್ಮಕಥಾ ಆಗಿರೋದ್ರಿಂದ ಕೆಲವು ಶ್ರೇಷ್ಠ ವ್ಯಕ್ತಿಗಳ ಆತ್ಮಕಥೆಯನ್ನು ಬರೆದಿದ್ದಾರೆ. ಅವರ ಆತ್ಮಕಥೆಗಳನ್ನು ಹೆಸರನ್ನು ಹೇಳ್ತೀನಿ, ನೀವು ಅವರ ಆತ್ಮಕಥೆಗಳ ಹೆಸರನ್ನು ನೀವು ಹೇಳಬೇಕಾಗುತ್ತೆ. ಓಕೆನಾ? ಓಕೆ, ನಾನು ಹೇಳ್ತೀನಿ, ನೀವನ್ನ ಹೇಳ್ತಾ ಹೋಗಿ. ಓಕೆ, ಅವರು ಯಾವ ಆತ್ಮಕಥೆಗಳನ್ನು, ಆ ಶ್ರೇಷ್ಠ ಆತ್ಮಕಥೆಗಳ ಹೆಸರನ್ನು ನೀವು ಹೇಳ್ತಾ ಹೋಗಬೇಕು. ಇಲ್ಲಿ ಒಂದನೇದು ಮಹಾತ್ಮ ಗಾಂಧಿ. ಇವರ ಆತ್ಮಕಥೆ ಯಾವುದು ಅಂತ ಹೇಳ್ತೀರಾ? ಓಕೆ, ನನ್ನ ಸತ್ಯಾನ್ವೇಷಣೆ. ನನ್ನ ಸತ್ಯಾನ್ವೇಷಣೆ. ನೆಕ್ಸ್ಟ್, ಹಾಗೆ ರಾಷ್ಟ್ರಕವಿ ಕುವೆಂಪು ಅವರ ಆತ್ಮಚರಿತ್ರೆ ಗೊತ್ತಿದ್ಯಾ? ಓಕೆ, ಕುವೆಂಪು ಅವರ ಆತ್ಮ ಚರಿತ್ರೆ ನೆನಪಿನ ದೋಣಿಯಲ್ಲಿ. ನೆನಪಿನ ದೋಣಿಯಲ್ಲಿ. ಹಾಗೆ ಈ ಪಾಠದಲ್ಲಿ ಬರುವಂತಹ ಅನಂತಮೂರ್ತಿಯವರ ಆತ್ಮಚರಿತ್ರೆ ಯಾವುದು? ಅನಂತಮೂರ್ತಿಯವರ ಆತ್ಮಚರಿತ್ರೆ ಯಾವುದು? ಸುರಗಿ. ಹಾಗೆ ಮತ್ತೋರ್ವ ಸಾಹಿತಿ ಸಿದ್ಧಿಂಗಯ್ಯನವರ ಆತ್ಮಚರಿತ್ರೆ ಯಾವುದು ಅಂತ ಇದೆಲ್ಲ ನೀವು ಒಂದಿಷ್ಟು ಅಲ್ಪ ಸ್ವಲ್ಪನಾದ್ರೂ ನೀವು ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಈ ಪುಸ್ತಕಗಳು ದೊರೆತಾಗ ನೀವು ಅದನ್ನು ಅಧ್ಯಯನ ಮಾಡಿದಾಗ ಅವರ ಬಾಲ್ಯವನ್ನು ಹೇಗೆ ಅವರ ಜೀವನವನ್ನು ಸಾಗಿಸಿದ್ರು, ಅವರ ಬಾಲ್ಯಗಳು ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೋಬಹುದು ಅಂತ. ಈ ಸಿದ್ಧಿಂಗಯ್ಯನವರ ಆತ್ಮಚರಿತ್ರೆ ಯಾವುದಂದರೆ ಊರು ಕೇರಿ ಅನ್ನುವಂಥದ್ದ ಆತ್ಮಕಥೆಯನ್ನು ಬರೆದಿದ್ದಾರೆ. ಊರು ಕೇರಿ. ಹಾಗೆ ಎಚ್ ನರಸಿಂಹಯ್ಯನವರು, ಇದು ನೀವು ನಿಮ್ಮ 8ನೇ ತರಗತಿಯಲ್ಲಿ ಕೊನೆಯ ಪಾಠ ಆಟೋ ರಿಕ್ಷಾದ ರಸಪ್ರಸಂಗಗಳು ಅನ್ನುವಂಥದ್ದನ್ನು ಯಾರು ಎಚ್ ನರಸಿಂಹಯ್ಯನವರು ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ. ಅವರು ಆತ್ಮಕಥೆ ಯಾವುದು ಅಂತ ಹೇಳಿದ್ರೆ ಹೋರಾಟದ ಆದಿ ಅನ್ನುವಂಥದ್ದು ಆತ್ಮಕಥೆ. ಹೋರಾಟದ ಆದಿ ಇದು ಎಚ್ ನರಸಿಂಹಯ್ಯನವರ ಆತ್ಮಕಥೆ. ಇವಿಷ್ಟು ವಿದ್ಯಾರ್ಥಿಗಳೇ ಆತ್ಮಕಥೆಯಲ್ಲಿ ಕೆಲವು ಉದಾಹರಣೆಗಳನ್ನು ನಾನು ನೀಡಿರುವಂಥದ್ದು. ಅರ್ಥ ಆಯ್ತಲ್ವಾ? ಎಚ್ ನರಸಿಂಹಯ್ಯನವರ ಹೋರಾಟದ ಆದಿ ಅನ್ನುವಂಥದ್ದು ಅವರ ಆತ್ಮಕಥೆ. ಈ ಪಾಠದಲ್ಲಿ ಬರುವಂತಹ ಕೆಲವು ಅಂಶಗಳನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಈಗ ನಾವು ಮುಖ್ಯ ಒಂದು ಪ್ರವೇಶಕ್ಕೆ ಬರೋಣ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಮಕ್ಕಳ. ಅರ್ಥ ಆಗಿದೆಯಲ್ವಾ? ಓಕೆ,
ನಾವೀಗ ಪ್ರವೇಶವನ್ನು ನೋಡ್ತಾ ಹೋಗೋಣ. ಏನು ಅಂಶಗಳನ್ನು ನಮಗೆ ಒಂದು ಪೀಠಿಕೆಯಲ್ಲಿ ಪ್ರವೇಶದಲ್ಲಿ ಹೇಳ್ತಾ ಹೋಗ್ತಿದ್ದಾರೆ ಅಂತ. ಪ್ರವೇಶ ಕನ್ನಡ ಸಾಹಿತ್ಯದಲ್ಲಿ ಆತ್ಮ ಒಂದು ಕಥನಕ್ಕೆ ವಿಶಿಷ್ಟ ಸ್ಥಾನ ಇದೆ. ಏನೋ ನನಗೆ ಇದುವರೆಗೂ ಹೇಳ್ತಾ ಇದ್ದೀನಲ್ವ, ಆತ್ಮಕಥೆಯಲ್ಲಿ ಯಾರೆಲ್ಲ ಬರೆದು ಕೆಲವು ಬೇರೆ ಬೇರೆ ಉದಾಹರಣೆಗಳನ್ನು ನಾನೀಗ ಕೊಟ್ಟಿದ್ದೇನೆ. ಅಂದರೆ ಸಾಹಿತ್ಯದಲ್ಲಿ ಆತ್ಮಕಥೆಗೆ ಒಂದು ಅದರದೇ ಆದ ಒಂದು ಮಹತ್ವದ ಬೆಲೆ ಇದೆ. ವ್ಯಕ್ತಿಯೊಬ್ಬ ತಾನು ಬದುಕಿದ ರೀತಿಯನ್ನು ಮತ್ತು ತನ್ನ ಜೀವನದಲ್ಲಿ ತಾನು ಕಂಡುಕೊಂಡ ನೋವು ನಲಿವುಗಳ ರೀತಿಯನ್ನು ತಾನೇ ಬರೆದುಕೊಳ್ಳುವುದು ಆತ್ಮಕಥೆ. ಅಂದರೆ ಆತ್ಮಕಥೆ ಅಂತ ಹೇಳಿದ್ರೆ ಮಕ್ಕಳ ವ್ಯಕ್ತಿಯೊಬ್ಬ ತುಂಬ ತಿಳ್ಕೋಬೇಕಾಗಿದ್ದು, ವ್ಯಕ್ತಿ ಅಂದರೆ ಏನು ಮಾಡ್ಕೊಳ್ಳಿ, ವ್ಯಕ್ತಿಯೊಬ್ಬ ತಾನು ಬದುಕಿದ ರೀತಿಯನ್ನು ಮತ್ತು ತನ್ನ ಜೀವನದಲ್ಲಿ ತಾನು ಕಂಡುಕೊಂಡ ನೋವು ನಲಿವುಗಳನ್ನು ಬರೆದುಕೊಳ್ಳುವುದೇ ಏನಾಗುತ್ತೆ ಅಂದರೆ ಆತ್ಮಕಥೆ ಆಗುತ್ತೆ. ಬರೆದುಕೊಳ್ಳುವುದೇ ಆತ್ಮಕಥೆ ಆಗುತ್ತೆ. ಇದು ಆತ್ಮಕಥೆ ಆಗುತ್ತೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ಕಂಡು ಕೇಳಿದ ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು, ಒಂದು ನಗು ಇರಬಹುದು, ದುಃಖ ಇರಬಹುದು, ಸಂತೋಷ ಇರಬಹುದು, ಇದೆಲ್ಲವನ್ನ ಒಂದು ರೀತಿಯಲ್ಲಿ ಬರೆದುಕೊಳ್ಳುವುದನ್ನು ಆತ್ಮಕಥೆ ಅಂತ ಕರೀತಾರೆ. ಓಕೆ, ಈ ರೀತಿ ತಾನು ತನ್ನ ಜೀವನದಲ್ಲಿ ಕಂಡುಕೊಂಡ ನೋವು ನಲಿವುಗಳನ್ನು ಬರೆದುಕೊಳ್ಳುವುದನ್ನು ಆತ್ಮಕಥೆ ಅಂತ ಕರೀತಾರೆ. ಈಗ ಜೀವನ ಚರಿತ್ರೆಗೂ ಆತ್ಮಕಥೆಗೂ ಏನು ವ್ಯತ್ಯಾಸ ಅಂದರೆ, ಇಲ್ಲಿ ಆತ್ಮಚರಿತ್ರೆ ಗೊತ್ತಾಗಿದೆ, ತನ್ನ ಬಗ್ಗೆ ತಾನೇ ಬರ್ಕೊಳ್ಳುವಂಥದ್ದು. ಜೀವನ ಚರಿತ್ರೆ ಅಂದರೆ ವ್ಯಕ್ತಿಯೊಬ್ಬ ಇನ್ನೊಬ್ಬ ವ್ಯಕ್ತಿಯ ಬದುಕಿನ ರೀತಿಯನ್ನು ತಾನು ಕಂಡಂತೆ ಅಥವಾ ತಾನು ಓದಿದ ರೀತಿಯಲ್ಲಿ ಚಿತ್ರಿಸಿಕೊಂಡಂತೆ ಬರೆಯುವಂಥದ್ದು. ಅಂದರೆ ತನ್ನ ವ್ಯಕ್ತಿಯೊಬ್ಬ ಇನ್ನೊಬ್ಬ ವ್ಯಕ್ತಿಯ ಬದುಕಿನ ರೀತಿಯನ್ನು ತಾನು ಕಂಡಂತೆ ತಾನು ಓದಿದ ರೀತಿಯಲ್ಲಿ ಚಿತ್ರಿಸೋದನ್ನು ಜೀವನ ಚರಿತ್ರೆ ಅಂತ ಕರಿತೀವಿ. ಅದರ ಲೈಫ್ ಹಿಸ್ಟ್ರಿ ಅಂತೀವಿ, ಇದನ್ನು ಆಟೋಬಯೋಗ್ರಫಿ ಅಂತ ಕರಿತೀವಿ. ಹೀಗೆ ವ್ಯಕ್ತಿ ತನ್ನ ಬದುಕನ್ನು ಕುರಿತು ಸಿಂಹಾವಲೋಕನ ಮಾಡಿಕೊಂಡ ಜೀವನದ ಯಶೋಗಾಥೆ ಇದಾಗಿದೆ. ವಾಸ್ತವದ ಜೊತೆಗೆ ಕಲಾತ್ಮಕತೆ ಈ ಸಾಹಿತ್ಯ ರಚನೆಯ ಜೀವನಾಡಿಯಾಗಿರುತ್ತೆ. ಈ ಸಾಹಿತ್ಯದ ವಿಷಯದ ವ್ಯಾಪ್ತಿಯು ಸಮಕಾಲೀನ ಮತ್ತು ಚಾರಿತ್ರಿಕ ಸಂಗತಿಗಳಾದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಹೀಗೆ ಹಲವಾರು ಪರಿಸರಗಳಿಂದ ಕೂಡಿದ್ದಾಗಿದ್ದು ವಾಚಕರ ಮನವನ್ನು ತನ್ನೆಡೆಗೆ ಸೆಳೆಯುವಂಥದ್ದು ಆತ್ಮಕಥೆ ಆಗಿರುತ್ತೆ ಮಕ್ಕಳ. ಹೀಗೆ ಮಾನವನ ಬದುಕಿನಲ್ಲಿ ಬಾಲ್ಯ ಕಟ್ಟಿಕೊಳ್ಳುವ ನೆನಪುಗಳು ಅಪಾರ ಹಾಗೂ ಅಮೋಘ. ಬಾಲ್ಯದ ಈ ನೆನಪಿನ ಕಡದಲ್ಲಿ ತುಂಬಿ ಬರುವ ಈ ನೆನಪಿನ ಬುದ್ಧಿಯು ಬದುಕಿನುದ್ದಕ್ಕೂ ಏನಾಗಿರುತ್ತೆ, ತುಂಬ ಸಮಯನ ಕೊಡ್ತಿದ್ರು ಅದು ಮುಗಿಯದ ಅಕ್ಷಯ ಪಾತ್ರ. ನಮ್ಮ ಬಾಲ್ಯದಲ್ಲಿ ಹೀಗಾಯಿತು ಆಗಾಯಿತು ಅಂತ ನಾವು ಹೇಳ್ತೀವಲ್ವ, ಹಾಗೆ ಪ್ರತಿಯೊಬ್ಬರು ಈಗ ಮಾತನ್ನು ಶುರು ಮಾಡಿದಾಗ ಅವರ ಬಾಲ್ಯದ ನೆನಪುಗಳನ್ನು ಹೇಳ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಬಾಲ್ಯ ಅನ್ನುವಂಥದ್ದೇ ತುಂಬ ಸಮಯ ಅಂತ ಹೇಳ್ಬೋದು. ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ, ಸ್ವಚ್ಛಂದವಾದ ಬದುಕಿರುತ್ತೆ. ಹೀಗೆ ಅದರಲ್ಲೂ ಈ ಯುವ ರಕ್ತಮೂರ್ತಿಯವರು ಮಲೆನಾಡಿನ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಬರುವ ತನ್ನೂರಿನ ಜನರ ಜೀವನದೊಂದಿಗೆ ತನ್ನ ಶಾಲಾ ದಿನಗಳ ನೆನಪನ್ನು ಓದುಗರ ಮನಮುಟ್ಟುವಂತೆ ಲೇಖಕರು ಇಲ್ಲಿ ಚಿತ್ರಿಸಿದ್ದಾರೆ. ಇಷ್ಟು ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖ ಅಂಶವಾಗಿದೆ ಅಂತಲೇ ನಾವು ಗಮನಿಸಬಹುದು. ಮೊದಲ ವಿದ್ಯಾರ್ಥಿಗಳೇ, ನಾವು ಮುಂದಿನ ಒಂದು ತರಗತಿಯಲ್ಲಿ ಯುವ ರಕ್ತಮೂರ್ತಿಯವರು ಅವರ ಬಾಲ್ಯದ ಘಟನೆಗಳನ್ನು ಯಾವ ರೀತಿ ಚಿತ್ರಿಸ್ತಾ ಹೋಗ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಇವತ್ತು ನಾವು ಏನೇನು ಕಲ್ತ್ವಿ ಅಂತ ಮತ್ತೊಮ್ಮೆ ಪುನಸ್ಮರಣೆ ಮಾಡ್ಕೊಳ್ಳೋದಾದರೆ, ಮೊದಲಿಗೆ ನಾವು ಈ ಅಮ್ಮ ಪಾಠವನ್ನು ಕೆಲವು ಗಾದೆ ಮಾತುಗಳೊಂದಿಗೆ ನಾವು ಪರಿಚಯವನ್ನು ಮಾಡ್ಕೊಂಡ್ವಿ. ಹಾಗೆ
ಹಾಗೆ ತದನಂತರ ಮುಂದುವರೆದು ಜ್ಞಾನಪೀಠ ಪ್ರಶಸ್ತಿಗೆ ಪುರಸ್ಕೃತರ ಹೆಸರುಗಳನ್ನು ಕಲ್ತ್ವಿ. ಅದರಲ್ಲಿ 6ನೇಯವರು ನಮ್ಮ ಲೇಖಕರು, ಈ ಪಾಠವನ್ನು ಬರೆದ ಲೇಖಕರು ಯುವ ದಂಪತಿಗಳು, ಅವ್ರ ಬಗ್ಗೆ ನಾವು ಅಂಶವನ್ನು ತಿಳ್ಕೊಂಡ್ವಿ. ಅದಾದಮೇಲೆ ನಾವು ಲೇಖಕರ ಪರಿಚಯವನ್ನು ತಿಳ್ಕೊಂಡ್ವಿ. ಅವರು ಬರೆದ ಕಾದಂಬರಿಗಳು, ನಾಟಕಗಳು, ಕಥೆಗಳು, ಕವನ ಸಂಕಲನಗಳು, ಪ್ರಶಸ್ತಿಗಳು, ಯಾವ್ಯಾವ ಸಮಯದಲ್ಲಿ ಅಧ್ಯಕ್ಷರಾಗಿದ್ದರು, ಹೀಗೆ ಹಲವು ಪ್ರಶಸ್ತಿಗಳನ್ನು ನಾವು ಅಭ್ಯಾಸವನ್ನು ಮಾಡ್ಕೊಂಡ್ವಿ. ಅದಾದ ನಂತರ ಕೆಲವು ಸಾಹಿತಿಗಳ ಆತ್ಮಚರಿತ್ರೆಯ ಅವ್ರು ಯಾವ ಸಾಹಿತ್ಯ ಹೆಸರು ಹಾಗೆ ಅವರು ಬರೆದಂತಹ ಕಾದಂಬರಿ ಹೆಸರನ್ನು ನಾವು ತಿಳ್ಕೊಂಡ್ವಿ. ಅದಾದಮೇಲೆ ಆತ್ಮಚರಿತ್ರೆಗೂ ಜೀವನ ಚರಿತ್ರೆಗೂ ಇರುವಂತಹ ನಡುವಿನ ವ್ಯತ್ಯಾಸವನ್ನು ಅರ್ಥಕೊಂಡ್ವಿ. ಹಾಗೆ ಈ ಪಾಠದಲ್ಲಿ ಬರುವಂತಹ ಮುಖ್ಯವಾದ ಆಶಯ ಭಾವವನ್ನು ಅರ್ಥ ಮಾಡ್ಕೊಂಡ್ವಿ. ನಂತರ ಪ್ರವೇಶದಲ್ಲಿ ಬರುವ ಕೆಲವು ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಇಷ್ಟು ನಾಳಿನ ತರಗತಿಯಲ್ಲಿ ನೀವು ಒಂದು ಕೆಲಸ ಮಾಡಬೇಕು. ಏನು ಅಂದರೆ ನಿಮ್ಮ ಪ್ರೀತಿಯ ತಾಯಿಯ ಬಗ್ಗೆ ನೀವು ಕೆಲವು ನಿಮ್ಮದೇ ಆದ ಅಭಿಪ್ರಾಯವನ್ನು ಬರ್ಕೊಂಡು ಬರಬೇಕು. ಜೊತೆಗೆ ಲೇಖಕರಾದ ಯುವ ಅನಂತಮೂರ್ತಿಯವರ ಬಗ್ಗೆ ನೀವು ಕಲ್ತ್ಕೊಳ್ಬೇಕು. ಇಷ್ಟು ಈ ಒಂದು ಪಾಠವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ಕೊಳ್ತೀನಿ. ಮಕ್ಕಳ ಇದುವರೆಗೂ ಈ ಕಲಿಕಾ ತರಗತಿಯನ್ನು ವಿಡಿಯೋ ಮೂಲಕ ವೀಕ್ಷಿಸಿದಂತಹ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಥ್ಯಾಂಕ್ ಯು.